ಸೂರಜಣ್ಣರ ಕಾಣೋದಿಲ್ಲ ನಿಮ್ಗ? ಮಮ್ಮಿ ನೀನು ಇಂಪಾರ್ಟೆಂಟ್ ವಿಷಯ ಮಾತಾಡೋದ. ಇಲ್ಲಿ ಸೂರಜ, ನಿನ್ನ ಮೇಲೆ ನನಗೆ ಭಾಳ ಬೇಸರ ಆಗ್ಯದ. ನಾನು ನಿನ್ನ ಜೊತೆ ಮಾತಾಡಂಗಿಲ್ಲ. ಐ ಆಮ್ ಸಾರಿ ಮಮ್ಮಿ, ಆದ್ರೆ ನಿನ್ನ ಹತ್ರ ಒಂದು ಜರೂರಿ ಮಾತು ಮಾತಾಡೋದದ, ಪ್ಲೀಸ್. ಯಾವಾಗಲೂ ನಿನ್ನ ಮಾತ ಕೇಳ್ಕೊತ ಬನ್ನಿ, ನೀ ಹೇಳ್ದಂಗೆ ನಡ್ಕೋತ ಬನ್ನಿ. ನಿಮ್ಮ ಪಪ್ಪನ ಸಿಟ್ಟಿನಿಂದ ನಿನ್ನ ಕಾಪಾಡ್ಕೋತ ಬನ್ನಿ. ಅವ್ರಿಗೆ ನಿನ್ನ ಮೇಲೆ ಕಾಳಜಿ ಇರಲಿ ಅಂತ ಹೇಳ್ಕೊತ ಬನ್ನಿ. ನೀವು ಓದ್ಲಿ ಅಂತ ಬಡ್ಕೊನ್ನಿ. ನೀನು ಏನೇನೋ ಮಾಡ್ಬೇಕು ಅನ್ಕೊಂಡಿದ್ನಿ, ಆದ್ರೆ ನೀ ಏನು ಮಾಡ್ದಿ? ನಾ ಮಾಡಿದ್ದೆಲ್ಲ ತಪ್ಪಂತ ಸಾಬೀತು ಮಾಡ್ದಿ. ನನಗಿವತ್ತ ನಾಚಿಕೆ ಆಗ್ಲಿಕ್ಕತ್ತದ. ಇಂಥವ ನನ್ನ ಮಗ ಅಂತ. ನನಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಮಮ್ಮಿ ನನಗೆ ಗೊತ್ತದ, ನಾನು ನಿಮ್ಮೆಲ್ಲರ ಮನಸ್ಸಿಗೆ ಭಾಳ ನೋವು ಮಾಡೇನಂತ. ಆದ್ರೆ ನನ್ನ ಮಾತು ಒಂದ್ಸರಿ ಆದ್ರೂ ಕೇಳ್ರಿ, ನಾನು ಏನು ಹೇಳಿಕತ್ತೀನಿ ಅಂತ. ಇಲ್ಲ, ನನ್ನ ಕಣ್ ಮುಂದೆ ನಿಲ್ಬೇಡ, ಹೋಗ ಕಡೆ. ಆದ್ರೆ ಈಗ ನೀನು ನನ್ನ ಮಾತು ಕೇಳಲಿಕ್ಕಬೇಕು ಮಮ್ಮಿ. ಈ ವಿಷಯ ನಿನ್ ಮುಂದೆ ಬಿಟ್ರೆ ಯಾರ ಮುಂದೆ ಹೇಳಿಕ್ ಆಗುದಿಲ್ಲ. ಪ್ಲೀಸ್, ಪಪ್ಪಾನ ಯಾರು ಟ್ರ್ಯಾಪ್ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಕೆಟ್ಟ ಹೆಸರು ತರ್ಲಿಕ್ಕೆ ನೋಡ್ಲಿಕ್ಕತ್ತಾರ. ಪಪ್ಪ ಈಗ ನನ್ನ ಮಾರಿನ ನೋಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ನನಗೆ ಈ ಸುದ್ದಿ ಯಾರದ್ರ ಕಡೆ ಹೇಳೋದು ಜರೂರಿ ಅದ ಮಮ್ಮಿ. ಯಾಕಂದ್ರ ಪಪ್ಪ ಹುಷಾರಾಗಿರ್ಬೇಕಲ್ಲ. ಯಾರವ್ರು ಸೂರಜ? ಇನ್ಯಾರೀ ನಡಗಡ್ಡಿಯವರ? ನಾವ ಮಾಡ್ಬೇಕಾಗ್ತದ. ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ದು ತುಂಗಾ ನದಿಯೊಳಗೆ ಹೋಮ ಮಾಡ್ದಂಗೆ ಆಗ್ತದ. ಏನು ಮಾಡಿದ್ರಿ ನೀವು? ಅಷ್ಟು ಸಣ್ಣ ಹುಡುಗಿಗೆ ಧೋಕಾ ಕೊಟ್ಟು ನಿದ್ದೆ ಗುಳಿಗೆ ಕೊಟ್ರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದ ರೀ? ಆ ಹೊತ್ತಿನೊಳಗ ನನ್ನ ತಲೆ ಓಡ್ಲಿಲ್ಲ. ಹೆಂಗೆ ಓಡ್ತೋ ಹಂಗೆ ಮಾಡೀನಿ. ತಪ್ಪೇನದ? ಅದ ನೀವು ಮಾಡಿದ ದೊಡ್ಡ ತಪ್ಪು. ತಲೆ ಒಳಗನ ಕಟ್ಟಿ ಲಡ್ಡಿ ತುಂಬಿಕೊಂಡ್ರಿ ಏನೋ, ಅಷ್ಟು ತಿಳಿಬಾರ್ದ ನಿಮ್ಗೆ? ಈಗೇನು ಆ ಹುಡುಗಿ ನಿದ್ದೆ ಮೊಬ್ಲೊಳಗೆ ಬಿದ್ದದ, ಆಮೇಲೆ ಅದಕ್ಕೆ ಎತ್ತರ ಆದ್ರೆ ಅದು ಎದ್ದು ಕುಂತ ಮೇಲೆ ಏನಾಯ್ತು ಅಂತ ಹೇಳದೇ ಇರ್ತತನ. ಹಾಗೇನು ಮಾಡ್ತೀರಿ ಓಂಕಾರ ಅವರ? ನಾ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲಂದ್ರೆ. ಬೀಸು ದೊಣ್ಣಿಯಿಂದ ತಪ್ಪಿಸಿಕೊಂಡ್ರ 1000 ವರ್ಷ ಆಯುಷ್ ಅಂತ. ಮೊದ್ಲು ನನ್ನ ಮನಸ್ಸು ತಣ್ಣಗಾಗಿ, ಆಮೇಲೆ ಸಾವಕಾಶ ಇದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋಣ. ಏನು ಯೋಚನೆ ಮಾಡ್ಲಿಕ್ಕತ್ತೀರಿ ಹೇಳಿ ಅಂದ್ರೆ? ಹಲೋ, ಏನಂದಿ? ನಿನ್ನ ಮಾರ್ಕ್ಸ್ ಕಾರ್ಡ್ ಕಾಲೇಜ್ ಕೊಟ್ಟೇ ಇಲ್ಲ? ಹೌದು ಮಮ್ಮಿ, ಈ ಮಾತು ಖುದ್ ಪ್ರಿನ್ಸಿಪಾಲ್ರ ನನ್ನ ಮುಂದೆ ಹೇಳ್ಯಾರ. ಮೀಡಿಯಾದವ್ರ ಮುಂದೂ ಇದನ್ನೇ ಹೇಳ್ಯಾರ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.